ಗುರು ಕೊನೆಗೂ ನಮ್ಮ ವಿಡಿಯೋ ಬಿಗ್ ಬಾಸ್ ಅವ್ರಿಗೆ ತಲುಪಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು PR ಕೆಲಸನ ಖಂಡಿತ ಮಾಡ್ತಿಲ್ಲ. ಮಾಡ್ದಲೇ ಇರೋ ಕೆಲ್ಸಕ್ಕೆ ಬೈಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಿರುತ್ತೆ. ಪಾಪ ಭವ್ಯ ತುಂಬಾ ಒಳ್ಳೆ ಕಂಟೆಸ್ಟೆಂಟ್. ಸಂಕ್ರಾಂತಿ ಇರೋದ್ರಿಂದ ಯಾವುದೇ ಎಲಿಮಿನೇಷನ್ ಇಲ್ಲ. ಬಟ್ ರೂಲ್ ಇಸ್ ಎ ರೂಲ್ ಇವನ್ ಫಾರ್ ಎ ಫೂಲ್. ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಕಾರಣವನ್ನ ಬಿಗ್ ಬಾಸ್ ಅವರು ಕೊಡ್ತಾರೆ. ದಯವಿಟ್ಟು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನ್ನನ್ನು ತಗೊಳ್ಳಿ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಧನರಾಜ್ ಅವರು ಕಣ್ಣೀರ್ ಹಾಕ್ತಾರೆ. ನೋಡ್ಬೇಕು ಹಾಗಾದ್ರೆ ಧನರಾಜ್ ಮನೆಯಿಂದ ಹೊರಗಡೆ ಹೋಗ್ತಾರಾ? ಹಾಯ್ ಎಲ್ರಿಗೂ ನಮಸ್ಕಾರ. ನೆನೆಯ ಬಿಗ್ ಬಾಸ್ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸಂಕ್ರಾಂತಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡಿದ್ರು. ಹಾಗೆ ಡಾಕ್ಟರ್ ತಾರಮ್ಮ ಅವರು ಕೂಡ ಮನೆಗೆ ಬಂದ್ರು, ಎಳ್ಳು ಬೆಲ್ಲನ ಹಂಚಿದ್ರು, ಊಟ ಮಾಡಿದ್ರು. ಎಲ್ಲರೂ ಕೂಡ ಊಟ ಮಾಡಿದ್ಮೇಲೆ ಒಂದಷ್ಟು ಒಡೆದೋಗಿರೋ ಮನ್ಸು ಅಂತ ಹೇಳ್ಬೋದು, ಇಲ್ಲ ಮುನ್ಸ್ಕೊಂಡಿರೋ ಮನಸ್ಸುಗಳನ್ನ ಒಂದ್ ಮಾಡುವಂತಹ ಕೆಲ್ಸನ ತಾರಮ್ಮ ಅವರು ಮಾಡಿದ್ರು ಅಂತಾನೆ ಹೇಳ್ಬೋದು. ಯಾರ್ಯಾರು ಯಾವ್ಯಾವ ಕೋಪಕ್ಕೆ ಅವ್ರನ್ನ ಬೈದಿರ್ತಾರೆ, ಇಲ್ಲ ದೂರ ಮಾಡ್ಕೊಂಡಿರ್ತಾರೆ, ಇನ್ ಮುಂದೆ ಮಾತಾಡ್ಸ್ಲೇಬಾರ್ದು ಅಂತ ಅನ್ಕೊಂಡಿರ್ತಾರೆ, ಅವ್ರೆಲ್ಲಾರನು ಕೂಡ ಒಂದ್ ಮಾಡುವಂತಹ ಕೆಲ್ಸನ ತಾರಮ್ಮ ಅವ್ರು ಮಾಡುದು. ಅದ್ರಲ್ಲೂ ತುಂಬಾ ಖುಷಿ ಆಗಿದ್ದು ಅಂತ ಅಂದ್ರೆ ಮಂಜಣ್ಣ ಮೋಕ್ಷಿತ ಅವ್ರದ್ದು. ಅವ್ರು ಯಾವ್ದೋ ಒಂದ್ ಕಾರಣಕ್ಕೆ ಬೇಜಾರ್ ಮಾಡ್ಕೊಂಡಿರ್ತಾರೆ, ಮುನ್ಸ್ಕೊಂಡಿರ್ತಾರೆ. ಸೊ ಇನ್ನು ಅದೇ ತರ ಎಷ್ಟೊಂದು ಜನ ಇನ್ನೊಬ್ರ ಮೇಲೆ ಏನೋ ಅಂದಿರೋದಿರ್ಬೋದು, ಮನಸ್ತಾಪ ಇರ್ಬೋದು, ಅದೆಲ್ಲಾನು ಎಳ್ಳು ಬೆಲ್ಲ ತಿನ್ನೋದ್ರ ಮೂಲಕ ದೂರ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಅವರು ಮನೆಯಿಂದ ಹೊರಟ್ರು, ಬಂದಾಗ್ಲೇ ಹೇಳಿದ್ರು ನನ್ ಜೊತೆ ಒಬ್ರನ್ನ ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು. ಎಲ್ರು ಶಾಕ್ ಆಗಿದ್ರು. ಬಟ್ ಅವ್ರು ಹೋಗ್ಬೇಕಾದ್ರೆ ಯಾರನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂತಾನೆ ಹೇಳ್ಬೋದು. ಇದನ್ನ ಬಿಟ್ರೆ ಖುಷಿ ಆಗಿತ್ತು ನಿನ್ನೆ ಎಪಿಸೋಡ್ ನೋಡೋದಕ್ಕೆ. ಒಂಥರ ಎಮೋಷನಲ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ಗುರು ಕೊನೆಗೂ ನಮ್ಮ ವಿಡಿಯೋ ಬಿಗ್ ಬಾಸ್ ಅವ್ರಿಗೆ ತಲುಪಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಎಷ್ಟೊಂದ್ ಜನ ಕಮೆಂಟ್ಸ್ ಅಲ್ಲಿ ನಮ್ಗೆ ಬೈದಿದ್ರಿ. ಓಕೆ, ಬೈರಿ, ಪರವಾಗಿಲ್ಲ, ನಾವೇನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂತ ಅಂದ್ರೆ ನಾವು ಪೇಯ್ಡ್ ಆಗಿ ಅವ್ರ ಬಗ್ಗೆ ಮಾತಾಡ್ತಿದೀವಿ, ಇವ್ರ ಬಗ್ಗೆ ಮಾತಾಡ್ತಿದೀವಿ. ಇಲ್ಲ, ನಾವ್ ಯಾರ ಬಗ್ಗೆನು ದುಡ್ಡು ತಗೊಂಡು ಹೋಗ್ಲತ್ತಿಲ್ಲ, ನಮ್ಗೆ ಯಾರು ದುಡ್ಡು ಕೊಡೋದು ಇಲ್ಲ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾವು ಏನಿದ್ಯೋ ಆಸ್ ಇಟ್ ಈಸ್ ಬಿಗ್ ಬಾಸ್ ಅಲ್ಲಿ ಏನ್ ನಡೀತಿದ್ಯೋ ನಮ್ಗೇನ್ ಅನ್ಸುತ್ತೋ ಅದನ್ನ ನಾವು ಇಲ್ಲಿ ರಿವ್ಯೂ ಮಾಡ್ತಿದೀವಿ ಹೊರತು ಯಾರ ಕಡೆಯಿಂದನೋ ದುಡ್ಡು ಇಸ್ಕೊಂಡು ನಾವು ಒಬ್ರು ಪರವಾಗಿ ನಿಂತಂತೂ ವಿಡಿಯೋ ಮಾಡ್ತಿಲ್ಲ. ನಾವು PR ಕೆಲಸನ ಖಂಡಿತ ಮಾಡ್ತಿಲ್ಲ. ಈ ಹಿಂದೆನೂ ಗಗನ್ ಸಿಂಹ ಅವ್ರಿಗೂ ನೀವು ಹಿಂಗೆ ಹೇಳಿದ್ರಿ, ನೀವು PR ಕೆಲಸ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇಲ್ಲ, ಯಾವ್ದೇ ದುಡ್ಡು ನಮಗ್ ಬರ್ತಿಲ್ಲ, ಯಾರಿಂದನೂ ದುಡ್ಡು ಇಸ್ಕೊಳ್ತಿಲ್ಲ. ನೀವೇ ನಮ್ಮ ಹಿಂದಿನ ವಿಡಿಯೋಸ್ ನ ತೆಗೆದು ನೋಡಿ ಡೌಟ್ಸ್ ಇತ್ತು ಅಂತ ಅಂದ್ರೆ, ಇವಾಗ ಏನಪ್ಪಾ ಫಾರ್ ಎಕ್ಸಾಂಪಲ್ ತ್ರಿವಿಕ್ರಮ್ ಅವ್ರನ್ನ ತಗೊಳ್ತೀವಿ ಅಂತ ಅನ್ಕೊಳ್ಳಿ. ಒಂದು ಎಪಿಸೋಡ್ ರಿವ್ಯೂ ನಲ್ಲಿ ನಾನು ಅವ್ರನ್ನ ಹೊಗಳಿದ್ದೀನಿ, ಇನ್ನೊಂದ್ರಲ್ಲಿ ತೆಗ್ಲಿದ್ದೀನಿ. ಇದ್ರ ಅರ್ಥ ಏನು? ನಾನು ಯಾವ್ದು PR ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು. ಅವತ್ತಿನ ಟಾಸ್ಕ್ ಅಲ್ಲಿ, ಅವತ್ತಿನ ದಿನದಲ್ಲಿ ಅವ್ರು ತಪ್ಪಾಡ್ತಾರ ಅಥವಾ ಸರಿ ಇರ್ತಾರ? ಸರಿ ಮಾಡಿದ ದಿನ ಹೊಗಳಿದ್ದುಂಟು, ತಪ್ಪು ಮಾಡಿದ ದಿನ ಅವ್ರನ್ನ ತೆಗ್ಲಿದ್ದು ಉಂಟು. ಇದನ್ನೆಲ್ಲ ಇಟ್ಕೊಂಡು ನೀವು PR ಮಾಡ್ತೀರಾ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೈಬೇಡಿ. ಯಾಕಂದ್ರೆ ಮಾಡ್ದಲೇ ಇರೋ ಕೆಲ್ಸಕ್ಕೆ ಬೈಸ್ಕೊಳ್ಳೋದು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ನಿಮ್ಗೂ ಗೊತ್ತಿರುತ್ತೆ. ಎಸ್, ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂಡ್ ನೆನ್ನೆ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಬಿಗ್ ಬಾಸ್ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಹೇಳಿದ್ರು. ರಾತ್ರಿ ತಾರಮ್ಮ ಅವ್ರು ಬಂದು ಹೋದ್ಮೇಲೆ ಎಲ್ಲರೂ ಆರಾಮಾಗಿ ಮಲಗಿರ್ತಾರೆ. ಮಲಗಿರುವಂತಹ ಟೈಮಲ್ಲಿ ಒಂದು ಸೌಂಡ್ ಬರುತ್ತೆ. ಹನುಮಂತು ಮತ್ತೆ ಧನರಾಜು ಅವರಿಬ್ರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ ನಾಮಿನೇಷನ್ ಒಂದು ಪ್ರಕ್ರಿಯೆನಲ್ಲಿ ಇರ್ತಾರೆ. ನಮ್ಗೆ ಇಲ್ಲಿ ಢಗ್ 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 ಅಂತ ಇರುತ್ತೆ. ಆ ರೇಂಜಿಗೆ ಬಿಗ್ ಬಾಸ್ ಅವ್ರು ಹೆಂಗ್ ಚಮಕ್ ಕೊಡ್ತಾರೆ ಅಂತ ಅಂದ್ರೆ ಲಿಟ್ರಲಿ ನಮ್ಗೆನೆ ಇಲ್ಲಿ ಎದೆ ಬಡಿತ ಜೋರಾಗಿರುತ್ತೆ. ಆ ರೇಂಜಿಗೆ ಕೊಡ್ತಿರ್ತಾರೆ. ಇನ್ನು ಆ ಪೊಸಿಷನ್ ಅಲ್ಲಿ ನಿಂತು ಅವರು ಬಂದಿರೋರ್ಗೆ ಹೆಂಗ್ ಅನ್ಸುತ್ತೆ ಅಂತಂದ್ರೆ ಅದ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಎಕ್ಸ್ಪೀರಿಯನ್ಸ್ ಕಾಂಟ್ ಬಿ ಎಕ್ಸ್ಪ್ಲೈನ್ ಅಂತ ಹೇಳ್ತಾರೆ. ಅವರಿಗೆ ಗೊತ್ತು ಆ ಒಂದು ಎದೆ ಬಡಿತ ಜೋರಾಗಿದ್ದ ಅನುಭವ ಹೇಗಿತ್ತು. ಎಲ್ಲರೂ ಬಂದು ನಿಂತ್ಕೊಂಡು ಯಾರು ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೊರಗಡೆ ಹೋಗ್ತಾರೆ ಅಂತ ರೀಸನ್ನ ಕೊಟ್ಟು ಒಬ್ಬೊಬ್ರು ಫೋಟೋ ಕೊಟ್ಟಿರ್ತಾರೆ. ಅದನ್ನ ಸ್ವಿಮ್ಮಿಂಗ್ ಪೂಲ್ಗೆ ಎಸಿಬೇಕಾಗಿರುತ್ತೆ. ಎಲ್ರು ಬಂದು ಸಾಲಾಗಿ ನಿಂತ್ಕೊಳ್ತಾರೆ, ಒಬ್ರೊಬ್ರನ್ನೇ ಮುಂದೆ ಬರೋದಕ್ಕೆ ಹೇಳ್ತಾರೆ. ಲಿಟ್ರಲಿ ನೋಡೋದಕ್ಕೆ ನಮ್ಗೇನೆ ಭಯ ಆಗ್ತಿತ್ತು ಯಾರು ಹೋಗ್ತಾರೆ ಅಂತ ಬಿಟ್ಟು. ಬಿಕಾಸ್ ಎಲ್ಲರೂ ಕೂಡ ಟಫ್ ಕಂಟೆಸ್ಟೆಂಟ್ಸ್ಗಳು. ಎಲ್ಲರೂ ಕೂಡ ಡೇ 1 ಇಂದ ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡ್ ಬಂದಿದ್ದಾರೆ. ಯಾರಾದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಏನು ಮಾಡಕ್ಕಾಗಲ್ಲ, ಮಿಡ್ ವೀಕ್ ಎಲಿಮಿನೇಷನ್ ಮಾಡ್ಲೇಬೇಕಾಗುತ್ತೆ. ಒಬ್ರೊಬ್ರನ್ನೇ ಕರ್ಸಿ ಚಮಕ್ ಕೊಟ್ಬಿಟ್ಟು ಕಳಿಸ್ತಾರೆ. ಫೈನಲಿ ಲಾಸ್ಟಿಗೆ ಭವ್ಯ ಮತ್ತೆ ಗೌತಮಿ ಅವ್ರನ್ನ ನೆನೆಸ್ತಾರೆ. ಇಬ್ರು ಅತ್ತ ಹಾಕ್ಬಿಡ್ತಾರೆ. ಇಬ್ರಿಗೂ ಶಾಕ್. ಗೌತಮಿ ಅಂತ ಹೆಸರು ತಗೊಂಡಾಗ ಅವಳದು ಓಕೆ, ನಾನು ಹೊರಟೆ ಮನೆಯಿಂದ, ಮುಗಿತು ನಂದು ಇಲ್ಲಿ ಪಯಣ ಅಂತ ಅನ್ಕೋತಾಳೆ. ಬಟ್ ಯು ಆರ್ ಸೇಫ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಕೊನೆಗೆ ಉಳಿದಿರೋದು ಭವ್ಯ. ಪಾಪ ಭವ್ಯ ತುಂಬಾ ಒಳ್ಳೆ ಕಂಟೆಸ್ಟೆಂಟ್. ಇನ್ನು ಲಾಸ್ಟ್ 2 ವೀಕ್ಸ್ ಇಂದ ಲಿಟ್ರಲಿ ಅವಳು ಎಷ್ಟು ಚೆನ್ನಾಗಿ ಕಾಂಪೀಟ್ ಮಾಡ್ತಿದ್ದಾಳೆ, ಎಷ್ಟು ಚೆನ್ನಾಗಿ ಆಟಗಳನ್ನ ಆಡ್ತಿದ್ದಾಳೆ ಅಂತಂದ್ರೆ, ಅವಳು ಡೇ 1 ಇಂದ ನೋಡ್ಕೊಂಡ್ರೆ ಲಾಸ್ಟ್ 2 ವೀಕ್ಸ್ ಇಂದ ತುಂಬಾನೇ ಚೆನ್ನಾಗಿ ಆಡ್ತಿದ್ದಾಳೆ. ಕಮ್ ಬ್ಯಾಕ್ ಮಾಡಿದ್ದಾಳೆ. ಡೇ 1 ಇಂದನೂ ತುಂಬಾನೇ ಚೆನ್ನಾಗಿ ಆಟ ಆಡ್ತಿದ್ಲು. ಬಟ್ ಇನ್ನು ಮೋರ್ ಸ್ಟ್ರಾಂಗರ್ ಆಗಿ 2 ವೀಕ್ಸ್ ಇಂದ ಚೆನ್ನಾಗಿ ಆಡ್ತಿದ್ಲು ಅವಳು. ಯಾಕೆ ಅಂತಂದ್ರೆ ಇರೋ ಹೆಣ್ಣು ಮಕ್ಕಳಲ್ಲಿ ತುಂಬಾ ಸ್ಟ್ರಾಂಗ್ ಅಂದ್ರೆ ಭವ್ಯ. ಅವಳು ಹೋಗ್ತಾಳೆ ಅಂತ ಹೇಳ್ಬಿಟ್ಟು ನಾವು ನೋಡಿ ತುಂಬಾ ಭಯ ಆಯ್ತು. ಬಟ್ ನಮ್ಗೆ ನೆನೆ ತಿಳ್ ಬಂದಿದ್ದೇನು ಅಂತ ಅಂದ್ರೆ ಸಂಕ್ರಾಂತಿ ಇರೋದ್ರಿಂದ ಯಾವುದೇ ಎಲಿಮಿನೇಷನ್ ಇಲ್ಲ. ಬಟ್
ಬಿಗ್ ಬಾಸ್ ಮನೆಯ ಬಾಗ್ಲು ತೆರೆದೇ ಇರುತ್ತೆ, ಯಾವಾಗ ಬೇಕಾದ್ರೂ ಕಳಿಸ್ಬೋದು ಅಂತ ಹೇಳಿದ್ದಾರೆ. ನಮ್ಮ ಒಂದು ವಿಡಿಯೋ ಬಿಗ್ ಬಾಸ್ ಅವ್ರಿಗೆ ತಲುಪಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ ಧನರಾಜ್ ಅವರು ಈ ತರ ಮೋಸ ಮಾಡಿದ್ರು ಅಂತ ಹೇಳಿದಾಗ ಎಷ್ಟೊಂದ್ ಜನ ಇಲ್ಲ ಅದು ಅವರು ಸ್ಟ್ರಾಟಜಿ, ಅದು ಗ್ರೇ ಏರಿಯಾ, ಹಾಗೆ ಹೀಗೆ ಅಂತ ಹೇಳಿದ್ರಿ. ರೂಲ್ ಇಸ್ ಎ ರೂಲ್ ಇವನ್ ಫಾರ್ ಎ ಫೂಲ್. ಎಲ್ರಿಗೂ ಅಲ್ಲಿ ಮಿರರ್ ಇರ್ಲಿಲ್ಲ. ಅಂಡ್ ಆತರ ಏನಾದ್ರು ಮಿರರ್ ಅಲ್ಲಿ ನೋಡ್ಕೊಂಡು ಆಟ ಆಡ್ಬೋದು ಅಂತ ಬಿಗ್ ಬಾಸ್ ಏನಾದ್ರು ಅವ್ರ ಸ್ಟ್ರಾಟಜಿ ಯೂಸ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ನೋಡ್ಕೊಳಕ್ ಬಿಡ್ಬೋದಿತ್ತು, ಡೈರೆಕ್ಟ್ ಆಗಿ ಮಾಡಿ ಅಂತ ಕೊಡ್ಬೋದಿತ್ತು. ಯಾಕೆ ಮಿರರ್ ಕೊಟ್ಬಿಟ್ಟು ನೋಡ್ಕೊಂಡ್ ಮಾಡ್ಬೇಕಿತ್ತು? ಅವರು ನೋಡ್ಬಾರ್ದು ಅಂತ ಕ್ಲಿಯರ್ ಆಗಿ ರೂಲ್ ಬುಕ್ ಇತ್ತು. ಬಟ್ ಧನರಾಜ್ ಅವರು ಆತರ ಮಾಡಿರೋ ತಪ್ಪು ಅಂತ ಹೇಳ್ಬಿಟ್ಟು ಇವತ್ತಿನ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ನಮ್ಗೆ ನೋಡಿ. ಮತ್ತೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಕಾರಣವನ್ನ ಬಿಗ್ ಬಾಸ್ ಅವರು ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ಧನರಾಜ್ ಒಂದು ವಿಟಿ ಆಗ್ತಾರೆ, ಅದೇ ಗೇಮ್ ಅಲ್ಲಿ ಮೋಸ ಮಾಡಿದ್ದು. ಸೊ ಹಾಗಾಗಿ ಧನರಾಜು ನಾನು ತಪ್ಪು ಮಾಡಿದೀನಿ ಅಂತ ಅನ್ಸ್ತಿದೆ, ದಯವಿಟ್ಟು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ನನ್ನನ್ನು ತಗೊಳ್ಳಿ ಬಿಗ್ ಬಾಸ್ ಅಂತ ಹೇಳ್ಬಿಟ್ಟು ಧನರಾಜ್ ಅವರು ಕಣ್ಣೀರ್ ಹಾಕ್ತಾರೆ. ನೋಡ್ಬೇಕು ಹಾಗಾದ್ರೆ ಧನರಾಜ್ ಮನೆಯಿಂದ ಹೊರಗಡೆ ಹೋಗ್ತಾರಾ ಅಥವಾ ಗೌತಮಿ ಹೋಗ್ತಾರಾ, ಮೋಕ್ಷಿತಾ ಹೋಗ್ತಾರಾ, ಉಳ್ದಿರೋ ಯಾರು ಹೋಗ್ತಾರೆ ಅದ್ ನೋಡ್ಬೇಕಾಗಿದೆ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ ಗುರು ದೂರ ಆಗ್ತಾರೆ, ಯಾವತ್ತು ಮಾತಾಡೋದೆಲ್ಲ ಓಕೆ, ಇವ್ರಿಬ್ರು ಮಧ್ಯೆ ಏನೋ ಹತ್ಕೊಂಡಿದೆ, ಜಗಳ ಆಡ್ತಾರೆ, ಇನ್ ಬಿಡು ಕತೆ ಮುಗೀತು ಇವ್ರದ್ದು, ಇನ್ ಸ್ಟ್ರಾಂಗ್ ಆಗಿ ಆಡ್ತಾರೆ ಅವ್ರನ್ನ ಬಿಟ್ಟು ಅಂತ ಅನ್ಕೊಂಡ್ರೆ ಎಲ್ಲರೂ ಪ್ಯಾಚಪ್ ಆಗ್ತಿದ್ದಾರೆ, ಒಂದಾಗ್ತಿದ್ದಾರೆ. ಬಹಳ ಖುಷಿ ಆಯ್ತು ಎಪಿಸೋಡ್ ನ ನೋಡೋದಕ್ಕೆ. ಇನ್ನೇನ್ 2 ವಾರ ಇದೆ, ಯಾಕೆ ಕೋಪ ಮನಸ್ತಾಪಗಳು ಅಂತ ಮಾತಾಡಿಸ್ತಿದ್ದಾರೆ ಅಂತ ಅನ್ಸುತ್ತೆ. ವಾಟ್ ಎವರ್, ಎಲ್ಲಾ ಕೋಪಗಳನ್ನು ಬಿಟ್ಟು ಅವರು ಮಾತಾಡ್ಸಿದ್ದು ತುಂಬಾನೇ ಖುಷಿ ಆಯ್ತು. ಯಾಕೆಂತಂದ್ರೆ ಕೋಪ ಅನ್ನೋದು 2 ನಿಮಿಷ, ಮನಸ್ತಾಪಗಳು ಬರುತ್ತೆ ಹೋಗುತ್ತೆ. ಹಾಗಂತ ವ್ಯಕ್ತಿತ್ವನ ಕಳ್ಕೋಬಾರ್ದು, ಹಾಗೆ ಒಬ್ಬ ವ್ಯಕ್ತಿನ ದೂರ ಮಾಡ್ಕೋಬಾರ್ದು. ಯಾಕೆ ಅಂತ ಅಂದ್ರೆ ನಮ್ಗೆ ಕೋಪ ಬಂದಾಗ ಮತ್ತೊಂದು ಬಂದಾಗ ವ್ಯಕ್ತಿ ಮುಖ್ಯನಾ ಕೋಪ ಮುಖ್ಯನಾ ಅಂತ ನೋಡ್ಬೇಕಾಗುತ್ತೆ. ಕೋಪ ಮುಖ್ಯ ಅನ್ನೋದಾದ್ರೆ ವ್ಯಕ್ತಿ ಬಿಡ್ಬೇಕು, ವ್ಯಕ್ತಿ ಮುಖ್ಯ ಅನ್ನೋದಾದ್ರೆ ಕೋಪ ಬಿಡ್ಬೇಕು. ಸೊ ಇಲ್ಲೆಲ್ಲರೂ ವ್ಯಕ್ತಿತ್ವ ಮುಖ್ಯ ಅಂತ ಹೇಳ್ಬಿಟ್ಟು ತಮ್ಮ ಕೋಪವನ್ನ ಬಿಟ್ಟಿರೋದು ನಮ್ಗೆ ಬಹಳ ಖುಷಿ ಆಯ್ತು. ಎಷ್ಟಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ. ಮತ್ತೊಂದು ಎಪಿಸೋಡ್ ಅಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಹುಷಾರಾಗಿರಿ. ನಮಸ್ಕಾರ.